ಅಣ್ಣ ಒಂಬಳಿ ಫಿಲಮ್ಸ್ ಅವರು ಹೆಂಗ್ ಮಾಡ್ತಾರೆ ಹೇಳ್ರಿ. ಆ ಮೂಮೆಂಟ್ ಆಗಿ ಅದೇನೋ ಒಂಥರ ಸ್ಪಿರಿಚುವಲ್ ಅದು ಗೂಸ್ ಬಂಕ್ ಜಾಸ್ತಿ ಬರ್ತೈತೆ ಅವಾಗ. ಹಾಲಿವುಡ್ಕಿನ ಬೆಸ್ಟ್ ಇದೆ, ಇದು ಮಾಸ್ಟರ್ ಪೀಸ್, ಇದು ಮೂವಿನೇ ಅಲ್ಲ ಇದು. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ. ಸೆಕೆಂಡ್ ಹಾಫು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಷ್ಟು ಸೂಪರ್ ಆಗಿದೆ. ಕಾಂತಾರಾತ್ರಿ ಇದೆ, ಮೈ ಎಲ್ಲ ಗಿಮ್ ಅನ್ನುತ್ತೆ. ಕನ್ನಡ ಚಿತ್ರರಂಗದ ಚಿತ್ರಣವನ್ನೇ ಬದಲಾಯಿಸಿದ್ದ ಕಾಂತಾರ ಬಹುಭಾಷೆಗಳಲ್ಲಿ ಹಾಲಿವುಡ್ ಬಾಲಿವುಡ್ ಸೇರಿದಂತೆ ತನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು. ಅದರಂತೆ ಕಾಂತಾರ ಚಾಪ್ಟರ್ 1 ರಿಷಬ್ ಶೆಟ್ಟಿಯ ನಟನೆ ಮತ್ತು ರಚನೆಯ ಚಿತ್ರ ಇದೀಗ ರಾಜ್ಯಾದ್ಯಂತ ಪ್ರೀಮಿಯರ್ ಶೋ ರಿಲೀಸ್ ಆಗಿದೆ. ಅದರಂತೆ ದಾವಣಗೆರೆಯ ಗೀತಾಂಜಲಿ ಮಂದಿರದಲ್ಲಿ ನಾವಿದ್ದೇವೆ. ದಾವಣಗೆರೆಯಲ್ಲೂ ಸಹ 3 ಥಿಯೇಟರ್ಗಳಲ್ಲಿ ಈ ಒಂದು ಚಿತ್ರ ಪ್ರದರ್ಶನ ನೀಡಿದೆ. ಈ ಕುರಿತು ಚಿತ್ರದ ಬಗ್ಗೆ ಪ್ರೇಕ್ಷಕರು ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ಬನ್ನಿ. ಅಣ್ಣ ಒಂಬಳಿ ಫಿಲಮ್ಸ್ ಅವರು ಹೆಂಗ್ ಮಾಡ್ತಾರೆ ಹೇಳ್ರಿ. ಹೆಂಗ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ. ಹೆಂಗಿತ್ತಂದ್ರೆ ಮೂವಿ ಫುಲ್ ಸಖತ್ತಿತ್ತು. ಹಂಗೆ ಇನ್ನೊಂದ್ಸತಿ ನೋಡಿದ್ರು ಪರವಾಗಿಲ್ಲ. ನೋಡ್ರಿ ಕಾಂತಾರ 1 ಎಲ್ಲರೂ ನೋಡ್ರಿ, ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡ್ರಿ, ಫ್ಯಾಮಿಲಿ ಜೊತೆ ಬಂದು ನೋಡ್ರಿ. ಮಸ್ಟ್ ಆ್ಯಂಡ್ ವಾಚ್ ಎಲ್ಲರೂ. ಫುಲ್ ಭಾಳ ಚೆನ್ನಾಗಿತ್ತು ಮೂವಿ ಎಲ್ಲ. ಆ ಮೂಮೆಂಟ್ ಆಗಿ ಅದೇನೋ ಒಂಥರ ಸ್ಪಿರಿಚುವಲ್ ಅದು ಗೂಸ್ ಬಂಕ್ ಜಾಸ್ತಿ ಬರ್ತೈತೆ ಅವಾಗ. ಸೂಪರ್ ಆಗಿತ್ತು, ನೋಡ್ಲೇಬೇಕು ಎಲ್ಲರ ಮೂವಿನ. ನಾವೆಲ್ಲ ಹಾಲಿವುಡ್ ಮೂವೀಸ್ ಎಲ್ಲ ನೋಡಿದೀವಿ, ಹಾಲಿವುಡ್ಕಿನ ಬೆಸ್ಟ್ ಇದೆ, ಇದು ಮಾಸ್ಟರ್ ಪೀಸ್, ಇದು ಮೂವಿನೇ ಅಲ್ಲ ಇದು. 100 years ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವಿ ಯಾರು ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ನಾವು ಒಂಥರ ಗೂಸ್ ಬಂಕ್ಸ್ ನೋಡೋಕ್ಕೆ ಒಂಥರ ಸಖತ್ತಾಗಿದೆ, ಎಲ್ಲರೂ ನೋಡಲೇಬೇಕು. ಅದು ಆ ವೈಬ್, ಆ ಸೌಂಡ್ ಬರುತ್ತಲ್ಲ, ಗೂಸ್ ಬಂಪ್ಸು ಕೇಳ್ರಿ. ಹೇಳ್ತೀನಿ ಕೇಳು. ಸೆಕೆಂಡ್ ಹಾಫು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅಷ್ಟು ಸೂಪರ್ ಆಗಿದೆ. ನಿನ್ ತಲೆ ಎಕ್ಸ್ಪೆಕ್ಟೇಷನ್ ಹಂಗಿದೆ. ಸೆಕೆಂಡ್ ಹಾಫ್ ನೋಡಿದರು ಹಿಂಗ್ ಥ್ರಿಲ್ ಆಗ್ತಾರೆ. ಕಾಂತಾರಾತ್ರಿ ಇದೆ, ಕಾಂತಾರಾತ್ರಿ ಅಲ್ಲಿ ಡಿಸ್ಪ್ಲೇ ಮಾಡಿಲ್ಲ. ಕಾಂತಾರಾತ್ರಿ 100% ಇದೆ. ಓಕೆ ಡನ್ ಸರ್. ತುಂಬ ಚೆನ್ನಾಗಿದೆ. ರಕ್ಷಿತ್ ಇದು ರಿಷಬ್ ಸರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕಾಂತಾರ ಫಸ್ಟ್ ಬಂದಿತ್ತಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಮಾಡಿದ್ದಾರೆ. ತುಂಬ ಡಿಫ್ರೆಂಟ್ ಸ್ಟೋರಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾವು ಚಿತ್ರದುರ್ಗದಿಂದ ಬಂದಿರೋದು, ಯಾಕಂದರೆ ನಮ್ಮ ಊರಲ್ಲಿ ಪ್ರೀಮಿಯರ್ ಶೋ ಇರಲಿಲ್ಲ. ಸೊ ಅದಕ್ಕಾಗಿ ಇಲ್ಲಿದೆ ಅಂತ ಗೊತ್ತಾಯಿತು. ಅದಕ್ಕಾಗಿ 6:30 ಶೋ ನೋಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲೇ ಸೂಪರ್ ಹಿಟ್ ಮೂವಿ. ಕನ್ನಡ ಅಲ್ಲ, ಇಂಡಿಯಾದಲ್ಲೇ ನಂಬರ್ 1 ಮೂವಿ ಆಗುತ್ತೆ ಇದು, ಡೌಟೇ ಇಲ್ಲ. ಸೂಪರ್ ಹಿಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಸರ್ ಅವರು. ಅವರಿಗೊಂದು ಹ್ಯಾಟ್ಸ್ ಆಫ್. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರಾಫಿಕ್ಸ್ ಆಗಲಿ ಎಲ್ಲ ಮೆಂಟಲ್ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬುದ್ಧಿವಂತಿಕೆಯಿಂದ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಒಂದು ಮೂವಿ ಅಲ್ಲ, ಅದೊಂದು ಇತಿಹಾಸ ಸೃಷ್ಟಿ ಮಾಡೋಂಥ ಮೂವಿ ಅದು. ಅದನ್ನು ಹೇಳ್ಬಾರ್ದು, ನೋಡಬೇಕು. ಪ್ರತಿಯೊಬ್ಬರು ಕನ್ನಡದ ಜನತೆ, ಪ್ರತಿಯೊಬ್ಬರು ಇಂಡಿಯಾದಲ್ಲಿ ಯಾರ್ಯಾರಿದ್ದಾರೋ ಪ್ರತಿಯೊಬ್ಬರು ನೋಡಬೇಕು. ಭಾರತ ಚಿತ್ರರಂಗ ತಿರುಗಿ ನೋಡುತ್ತೀವಿ ಫಿಲಮ್ನ. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ರಿಷಬ್ ಸರ್ ಅವರು. ನಮ್ಮ ಕರ್ನಾಟಕದ ಹೆಮ್ಮೆ ಅವರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ ಸರ್. ತುಂಬ ಖುಷಿ ಆಯಿತು. ನಾವು ಚಿತ್ರದುರ್ಗದಿಂದ ಬಂದ್ವಿ. ತುಂಬ ಖುಷಿ ಆಯಿತು ಸರ್ ನಾವು ನೋಡಿ ಮೂವಿ. ಸೂಪರ್ ಐತಣ್ಣ. ಕ್ಲೈಮ್ಯಾಕ್ಸ್, ಲಾಸ್ಟ್ ಕ್ಲೈಮ್ಯಾಕ್ಸ್ ಬಾರಿ ಐತಿ. 100 ಪಕ್ಕ ಸಿನಿಮಾ ಚೆನ್ನಾಗಿದೆ, ಕಲ್ಚರಲ್ ಆಗಿದೆ. ಅರೆ ಸೂಪರ್ ಸರ್, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಬೆಂಕಿ ಸಿನಿಮಾ ಮಾತ್ರ, ಮೈ ಎಲ್ಲ ಗಿಮ್ ಅನ್ನುತ್ತೆ. ಸಿನಿಮಾ ಮಾತ್ರ ಭಾಳ ಚೆನ್ನಾಗಿದೆ ಸರ್. ಸೂಪರ್ ಐತೆ, ಭಾಳ ಚೆನ್ನಾಗಿದೆ. ಕನ್ನಡ ಮೂವಿಯಲ್ಲಿ ಫಸ್ಟ್ ಆಕ್ಟರ್, ಫಸ್ಟ್ ಡೈರೆಕ್ಟರ್ ಅಂದ್ರೆ ಸೂಪರ್ ಮೂವಿ ಅಣ್ಣ. ನೋಡ್ರಿ, ಮೈಯೆಲ್ಲ ರೋಮಾಂಚನ. ಇವಾಗಲೂ ಮೂವಿ ಮಾತ್ರ ಸೂಪರ್ ಕನ್ನಡದಲ್ಲ ಬ್ರೇಕ್ ಮಾಡಿದಂತ ಫಿಲಮ್. ಸೂಪರ್ ಮೂವಿ ನೋಡಿ, ಬಹಳ ಚೆನ್ನಾಗಿದೆ ಮೂವಿ. 10 ಸಲ ನೋಡಬಹುದು. ಆಫರ್ ಕೊಟ್ಟಿದ್ದಾರೆ ಸೂಪರ್. ಲಾಸ್ಟ್ 20 minutes ಮಾತ್ರ ಹೈ ಕ್ಲಾಸ್ ಮಾಡಿದ್ರಣ್ಣ. ನಡುವೆ ಇಂಟರ್ವಲ್ ಅದಾಗಲಿ ಸೂಪರ್. ಕ್ಲೈಮ್ಯಾಕ್ಸ್ ಯಾಕೆ ಚೆನ್ನಾಗಿದೆ? ಏನ್ ಚೆನ್ನಾಗಿದೆ ಪಿಕ್ಚರ್ಗೆ? ಸೂಪರ್ ಆಗಿದೆ, ಫೈಟ್ ಮಾತ್ರ ರಿಷಬ್ ಶೆಟ್ಟಿ ಮುಂದೆ ರಾಜಮೌಳಿನೇ ಇಲ್ಲ. ಗಿಚ್ಚಿ ಕನ್ನಡ ಜೈ. ಸೂಪರ್ ಆಗಿದೆ ಬ್ರೋ. ಸೂಪರ್ ಆಗಿದೆ ಮೂವಿ. ದಯವಿಟ್ಟು ಎಲ್ಲ ಕನ್ನಡ ಅಭಿಮಾನಿಗಳು ಬಂದು ನೋಡ್ಬೇಕಂದ್ರೆ ಒಳ್ಳೆ ಫಿಲಮು. ಯಾವ ಭಾಷೆದು ಬೇಡ, ಕನ್ನಡ ಭಾಷೆ ಅಲ್ಟಿಮೇಟು. ದಯವಿಟ್ಟು ಡೈರೆಕ್ಟ್ರಾಗಿ ಬಂದು ನೋಡೋಕೆ ಹೋಗ್ಬೇಡ್ರಿ, ಫ್ಯಾನ್ ಆಗಿ ಬಂದು ನೋಡಿ. ಕನ್ನಡ ಅಭಿಮಾನಿಗಳು ಬಂದು ನೋಡಿ ಅಷ್ಟೇ ಫಿಲಮ್ ಅಷ್ಟೇ.
ದೈವ ಸ್ವರೂಪ, ಈಶ್ವರ ಸ್ವರೂಪ, ಪರಮೇಶ್ವರನ ಸ್ವರೂಪನ ಅಂತ್ಯದಲ್ಲಿ ತುಂಬ ಚೆನ್ನಾಗಿ ಧಾರ್ಮಿಕವಾಗಿ ತೆಗೆದುಕೊಂಡೋಗಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಮೂವಿ ತಗೊಂಡೋಗಿದ್ದಾರೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಮತ್ತು ಗ್ರಾಫಿಕ್ಸ್ ಎಲ್ಲ ತುಂಬ, ಮತ್ತು ವಿಜಯ್ ಕಿರಂಗದವರವರ ಒಂದು ನಿರ್ದೇಶನ ತುಂಬ ಚೆನ್ನಾಗಿದೆ. ಒಳ್ಳೆ ಮೂವಿ, ಸೂಪರ್. ಸಖತ್ತೆ ಸರ್, ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್. ಸರ್, ಇವತ್ತಿನ ಜನ್ರೇಷನ್ನು ದೈವದ ಬಗ್ಗೆ ಏನು ಅಂತ ತಿಳ್ಕೊಬೇಕೋ ಆ ಪಿಕ್ಚರ್ನ ಇದರಲ್ಲಿ ಅಳವಡಿಕೆ ಮಾಡಿದ್ದಾರೆ. ಇನ್ನೊಂದು ದಂತಕಥೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪಿಕ್ಚರ್, ನೋಡಲೇಬೇಕು. ಪಿಕ್ಚರ್ ಮಾತ್ರ A1 ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿದೆ, ಒಂದ್ಸರಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್, ಸೂಪರ್ ಸೂಪರ್ ಚಿಂದೆ ತುಂಬ ಚೆನ್ನಾಗಿದೆ. ಒಂದು ದಂತಕಥೆ ಅಂತ ಹೇಳ್ಬೋದು. ನಾವೇನೋ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ಕಾಂತಾರ ಫಸ್ಟ್ ನೋಡಿ. ಇದು ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಅಂತ ಹೇಳ್ಬೋದು. ಕನ್ನಡದ ಹೆಮ್ಮೆಯ ಚಿತ್ರ, ತುಂಬ ಖುಷಿ. ಸೂಪರ್ ಮೂವಿ, ಗೋಸ್ ಬಂಪ್ಸ್, ಎಲ್ಲ ಬೇಜಾರಿಲ್ಲ. ಒಳ್ಳೆ ಸಿನಿಮಾ. ರಿಷಬ್ ಶೆಟ್ಟಿ 2 ವರ್ಷ ಕಾಲದಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇನ್ನೊಂದು ಪಾರ್ಟ್ ಮತ್ತೆ ಮಾಡ್ತಾ ಭಾರಿ ಒಳ್ಳೆ ಫಿಲಮ್ ಕಂಡ್ರೆ, ಭಾರಿ ಚೆನ್ನಾಗಿ, ಸೂಪರ್. ತುಂಬ ಚೆನ್ನಾಗಿದೆ ಸರ್, ತುಂಬ ಒಳ್ಳೆ ಮೂವಿ, ನೋಡಬೇಕು. ದಸರಾದ ಗಿಫ್ಟು. ಸೂಪರ್ ಸೂಪರ್, ತುಂಬ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್. ಸರ್, ನಮ್ಮ ರಿಷಬ್ ಶೆಟ್ಟಿ ನಮ್ಮ ಕರ್ನಾಟಕದ ಹೆಮ್ಮೆ. ವೀಕ್ ಹಾರ್ಟೆಡ್ ಇರೋರಿಗೆ ಒಂದೇ ಒಂದು ಸಜೆಷನ್ನು, ನೋಡಿ ಎಲ್ಲರೂ ನೋಡಬೇಕು, ಪೂರ್ತಿ ದೇಶಾದ್ಯಂತ ನೋಡಬೇಕು, ಎಲ್ಲರೂ ನೋಡಬೇಕಾಗಿರೋಂಥ ಫಿಲಮ್ಮು. ಒಂದೇ ಒಂದು ಸಜೆಷನ್ನು, ವೀಕ್ ಹಾರ್ಟೆಡ್ ಇರೋರು ಸ್ವಲ್ಪ ಹುಷಾರಾಗಿ ನೋಡಿ. ಫಿಲಮ್ಮು ನಿಜವಾಗ್ಲೂ ನಡಕ್ತಾ ಇದೆ, ಕೈಯೆಲ್ಲ ಸ್ವೆಟ್ ಆಗ್ತಿ ಬಿಡ್ತೀರ, ಆ ಥರ ಇದೆ ಫಿಲಮ್ಮು. ತುಂಬ ಒಳ್ಳೆ ಮೂವಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ನೋಡೋಕ್ಕೆ ಬರಲೇಬೇಕು ಥಿಯೇಟ್ರಿಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂಬಳೆ ಫಿಲಿಮ್ಸಿಗೆ ಮೊದಲನೇದಾಗಿ ಅವಾರ್ಡ್ ಕೊಡಬೇಕು ಕರ್ನಾಟಕ ಜನತೆ. ಆಮೇಲೆ ಎರಡನೇದಾಗಿ ಇಡೀ ಇಂಡಿಯಾನೇ ನೋಡ್ತಕ್ಕಂಥ ಸಿನಿಮಾ. ಹಾಲಿವುಡ್ ಏನಿದೆಯಲ್ಲ, ಹಾಲಿವುಡ್ನ ಮೀರಿಸ್ತದೆ ಸಿನಿಮಾ ಇದು. ಚೆನ್ನಾಗೈತೆ, ಬೇರೆ ಲೆವೆಲಾಗ ಐತಿ ಫಿಲಮ್, ನೋಡ್ಬೇಕಣ್ಣ. ಈಗ ಸರ್, ನೆಕ್ಸ್ಟ್ ಲೆವೆಲಲ್ಲಿದೆ ಫಿಲಮ್. ಮಾತ್ರ ಎಲ್ಲರೂ ನೋಡಲೇಬೇಕಾದಂಥ ಫಿಲಮ್ ಇದು. ಗೂಸ್ ಬಂಪ್ಸ್ ಬರುತ್ತೆ ಬ್ರೋ ಇದರಲ್ಲಿ. ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರುತ್ತೆ, ಹಾಗಿದೆ ಮೂವಿ. ಮೂವಿ ಮಾತ್ರ ಸೂಪರ್ ಆಗಿದೆ. ಪಾರ್ಟ್ 1ಗಿಂತ ಪಾರ್ಟ್ 2 ಸೂಪರ್ ಆಗಿದೆ. ದೈವದ ದರ್ಶನ ಸೂಪರ್ ಅಷ್ಟೇ ಅಣ್ಣ. ನೆಕ್ಸ್ಟ್ ಲೆವೆಲ್ ಹೇಳಿದೆ ಮೂವಿ ಮಾತ್ರ. ವರ್ಲ್ಡ್ ರೆಕಾರ್ಡ್ ಪಕ್ಕ. ವರ್ಲ್ಡಲ್ಲಿ ಇಂಥ ಮೂವಿ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಚಟ್ರು ಮಾತ್ರ ಕನ್ನಡದಾಗಿಂತ ಸಿನಿಮಾ ಮಾಡೋದೇ ಇಲ್ಲ ಬಿಡ್ರಿ. ಭಾರಿ ಸಿನಿಮಾ, ಸೂಪರ್ ಹಿಟ್ ಮೂವಿ. ಕಾಂತಾರ ಮಾತ್ರ ಅಲ್ಟೆ ಕೂಡ. ನೆಕ್ಸ್ಟ್ ಕಾಂತಾರ 2 ಮಾತ್ರ ಫಿಲಮ್ ಬಂದು ನೋಡ್ರಿ. ಚೆನ್ನಾಗೈತೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವೇ. ಮೆಂಟ್ಲಾಗ್ಬಿಡ್ತೀರಿ. ಮೇಡಮ್, ಫಿಲಮ್ ನೋಡಿದ್ರಾ? ಅಲ್ಟಿಮೇಟ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಬೇಕಿತ್ತು. ಫಸ್ಟ್ ಇದರಿಂದ ಸೆಕೆಂಡ್ ಇದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸರ್. ಟ್ವಿಸ್ಟ್ ಇತ್ತು ಸರ್, ಸೂಪರ್. ಇಲ್ಲ, ಸೂಪರ್ ಆಗಿತ್ತು ಸರ್, ಸೂಪರ್ ಸರ್. ಚಿಂದೆ ಗುರು, ಚಿಂದೆ. ರಿಷಬ್ ಶೆಟ್ಟಿ 100% ಬೇಕಿತ್ತು. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿಗೆ ಒಂದು ಸಲಾಮ್. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಫಿಲಮು ಇದು ಕಾಂತಾರ ಚಾಪ್ಟರ್ 1 ಕಥೆಯಾಗಿತ್ತು. ಅಂದರೆ ನೋಡಿದಂಥ ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನು ಸಹ ಒಂದು ಯಶಸ್ವಿನ ರೀತಿಯಲ್ಲಿ, ಅಂದರೆ ಮತ್ತೊಂದು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸಿನಿಮಾ ಮತ್ತೊಮ್ಮೆ ಇತಿಹಾಸ ಸೃಷ್ಟಿ ಮಾಡುತ್ತೆ ಎಂಬ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತೊಂದು ಚಿತ್ರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.